ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಮೋದಿ ಅವರ ಅಥವಾ ಅವರ ಸಂಪುಟದ 9 ಆಯವ್ಯಯವನ್ನು ಮಂಡಿಸುವಂತಹ ದಿನ. ಹಾಗೆ ನೋಡಿದ್ರೆ ಒಳ್ಳೆಯ ದಿನ ಅಲ್ಲ ಇದು ನನ್ನ ಪ್ರಕಾರದಲ್ಲಿ. ಭಾನುವಾರ ನಮ್ಮನ್ನೆಲ್ಲ ಕೆಲಸಕ್ಕೆ ಕರೆಸೋವಂಥವರೆಲ್ಲರೂ ನನ್ನ ಪ್ರಕಾರ ದೇಶದ್ರೋಹಿಗಳು, ನನ್ನ ಪ್ರಕಾರ ಎಲ್ಲರೂ. ಆಲ್ ರೈಟ್, ದೇಶಕ್ಕೋಸ್ಕರ ಅದು ಒಂದು ತ್ಯಾಗ ಇರಲಿ. ಏನು ಫೆಬ್ರವರಿ 1ನೇ ತಾರೀಕು ಭಾನುವಾರ. ಇವತ್ತು ಮೊಟ್ಟ ಮೊದಲ ಬಾರಿಗೆ ಭಾರತ ಒಂದು ರಜೆ ದಿನ ತನ್ನ ಬಜೆಟನ್ನು ನೋಡುತ್ತೆ. ನಿರ್ಮಲಾ ಸೀತಾರಾಮನ್ ಅವರು 9ನೇ ಬಾರಿಗೆ ತಮ್ಮ ಬಜೆಟನ್ನು ಅವರು ಮಂಡಿಸ್ತಾರೆ. ನಂತರದಲ್ಲಿ ಚಿದಂಬರಂ ಇರ್ತಾರೆ. ಆಬ್ವಿಯಸ್ಲಿ ಐ ಥಿಂಕ್ ಈಸ್ ನಂಬರ್ 10 or 11 ಬಜೆಟ್ಸ್ ಇರಬೇಕು ಚಿದಂಬರಂಗೆ. ಆ್ಯಂಡ್ ಆಲ್ಸೋ ಮನಮೋಹನ್ ಸಿಂಗ್ ಇರ್ತಾರೆ. ಬಜೆಟ್ 6 7 ಇದೆ ಅವ್ರಿಗೂ ಪಾಪ. ಏನಿಯೋ ಇವತ್ತಿನ ಬಜೆಟ್ಟಿನ ಹೈಲೈಟ್ಸನ್ನು ನಿಮ್ಮ ಮುಂದೆ ಹಾಜರುಪಡಿಸುವುದಕ್ಕೆ ನಮಗೆ ಇನ್ನೂ ಸುಮಾರು 1.5 ಗಂಟೆಗಳ ಕಾಲ ಇದೆ. ಬಿಕಾಸ್ 11 ಗಂಟೆಗೆ ಇವತ್ತು ಈ ಆಯವ್ಯಯ ಪ್ರಾರಂಭ ಆಗುತ್ತೆ, ಓದೋಂತಹ ಕೆಲಸ. ಹಲವಾರು ನಿರೀಕ್ಷೆಗಳು ಎಂದಿನಂತೆ, ಹಲವಾರು ಭಯಗಳು ಎಂದಿನಂತೆ ಇವತ್ತಿನ ಬಜೆಟ್ನಲ್ಲಿ ಕಾಡ್ತಾ ಇರುತ್ತೆ. 26-27ನ ಬಜೆಟ್ಗೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ಆಯಾಯ ಕ್ಷೇತ್ರಗಳು ಅವರವರಿಗೆ ಬೇಕಾದ್ದನ್ನು ಹೇಳಿವೆ ಮತ್ತು ಬಯಸಿವೆ. ಸಿಕ್ಕತ್ತೋ ಇಲ್ವೋ ಗೊತ್ತಿಲ್ಲ. ಈ ದಿನದ ಬಜೆಟ್ಟಿನ ಈ 1.5 ಗಂಟೆಗಳ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಅತಿಥಿಗಳಾಗಿ ಇರಲು ಬಹುದಿನದ ನಂತರ ನಾನು ಕೂಡ ಅತಿಥಿಗಳ ಜೊತೆ ಒಂದು ಕಾರ್ಯಕ್ರಮಕ್ಕೆ ಬಂದು ಸೇರ್ಕೊಂಡಂಗೆ ಕಾಣಿಸ್ತಾ ಇದೆ. ಐ ಥಿಂಕ್ ಆಲ್ಮೋಸ್ಟ್ 1.5 2 ಇಯರ್ಸ್ ಆಗೋಗಿದೆ ಆಲ್ಮೋಸ್ಟ್. ಇವತ್ತಿನ ಕಾರ್ಯಕ್ರಮದಲ್ಲಿ ಭಾರತೀಯ ಜನತಾ ಪಕ್ಷದಿಂದ ಶ್ರೀ ರವಿಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ. ನಮಸ್ಕಾರ ತಮಗೆ ಮತ್ತು ಸ್ವಾಗತ ಸರ್. ಕಾಂಗ್ರೆಸ್ಸಿನಿಂದ ತೇಜಸ್ವಿನಿ ಗೌಡ ಅವರು ನಮ್ಮ ಜೊತೆ ಇದ್ದಾರೆ. ನಮಸ್ಕಾರ ಮೇಡಮ್, ತಮಗೂ ಕೂಡ ಸ್ವಾಗತ. ಥ್ಯಾಂಕ್ ಯು ಫಾರ್ ಕಮಿಂಗ್. ಹೂಡಿಕೆ ತಜ್ಞರಾಗಿರುವಂತಹ ರುದ್ರಮೂರ್ತಿಯವರು ನನ್ನ ಜೊತೆ ಇದ್ದಾರೆ. ಮೋಸ್ಟ್ ವಾಲಟೈಲ್ ಮಾರ್ಕೆಟ್ಸನ್ನು ನಾವು ನೋಡಿದ್ವಿ 25-26 ರೀಜನ್ನಲ್ಲಿ. ಹಂಗೆ ನೋಡಿದ್ರೆ ನೆಟ್ ಪ್ರಾಫಿಟ್ಸ್ ಆಫ್ ದಿ ಸ್ಟಾಕ್ ಮಾರ್ಕೆಟ್ಸ್ ವಾಸ್ ಆಲ್ಮೋಸ್ಟ್ 0 ಲಾಸ್ಟ್ ಇಯರ್ನಲ್ಲಿ. ಆಲ್ಮೋಸ್ಟ್ ಅಲ್ಲ, ಐ ಥಿಂಕ್ ಇಟ್ ವಾಸ್ 0 ಆಲ್ಮೋಸ್ಟ್ ನೆಟ್ಟಲ್ಲಿ ನಾನು ಹೇಳ್ತಿರೋದು. ಹಾಗಾಗಿ ಅವರು ಹೂಡಿಕೆ ತಜ್ಞರು. ಅವ್ರು ಹೂಡಿದ್ದು ಅವ್ರಿಗೆ ಬಂದಿದೆಯಾ ನೋಡೋಣ, ಫಸ್ಟು ಬೇರೆಯವ್ರಿಗೆ ಆಮೇಲೆ ನೋಡೋಣ. ಆಲ್ ರೈಟ್. ಇನ್ನು ಆರ್ಥಿಕ ತಜ್ಞರಾಗಿರೋ ಶ್ರೀ ಆದರ್ಶ್ ಅವರು ನಮ್ಮ ಜೊತೆ ಇದ್ದಾರೆ. ತಮಗೂ ಕೂಡ ನಮಸ್ಕಾರ ಮತ್ತು ಸ್ವಾಗತ ಸರ್. ಈ 4 ನನ್ನ ಸಹೋದ್ಯೋಗಿ ಅರುಣ್ ಬಡಿಗೆ ನನ್ನ ಜೊತೆ ಇರ್ತಾರೆ ಮುಂದಿನ 1.5 ಗಂಟೆಗಳಲ್ಲಿ. ಸ್ಥೂಲವಾಗಿ ಮೇಲ್ನೋಟಕ್ಕೆ ಹೇಳಬೇಕು ಅನ್ನೋದಾದರೆ 26 ಮತ್ತು 27ನೆಯ ಬಜೆಟ್ಟು ಒಂದು ರೀತಿಯಲ್ಲಿ ಕುಡ್ ಬಿ ಎ ಗೇಮ್ ಚೇಂಜರ್ ಆರ್ ಕ್ರಾಸ್ ರೋಡ್ಸಲ್ಲಿ ಹೋಗಿ ನಿಂತ್ಕೊಳ್ಳಬಹುದಾದ ಬಜೆಟ್ ಆಗೋಬಹುದು. 2030ರ ಹೊತ್ತಿಗೆ 3ನೆಯ ಅತಿ ದೊಡ್ಡ ವಾಣಿಜ್ಯ ಅಂದರೆ ವ್ಯವಹಾರವನ್ನು ಮಾಡುವಂತಹ ದೇಶವಾಗಿ, ಫಾರ್ ಎಕ್ಸಾಂಪಲ್ ಅಮೇರಿಕಾ ಈಗ ರಫ್ಲಿ ಅರೌಂಡ್ ಒಂದು $30.5 ಟ್ರಿಲಿಯನ್ ಎಕಾನಮಿನ ಹೊಂದಿದ್ರೆ, ಚೈನಾ ಅರೌಂಡ್ $19 to $19.5 ಟ್ರಿಲಿಯನ್ ಎಕಾನಮಿನ ಹೊಂದಿದೆ. 3ನೇ ಸ್ಥಾನದಲ್ಲಿ ಜರ್ಮನಿ ಸುಮಾರು ಒಂದು 5.5 ಟ್ರಿಲಿಯನ್ವರೆಗೆ ಕೂತ್ಕೊಂಡಿದೆ. ವಿ ಆರ್ ಇನ್ ದಿ ಎಡ್ಜಲ್ಲಿ ಕೂತಿದ್ದೀವಿ ಅಂತ ಕಾಣಿಸ್ತಾ ಇದೆ. ಬೈ 2030 ನಾವು ಅರೌಂಡ್ $5.5 ಟ್ರಿಲಿಯನ್ ಎಕಾನಮಿ ಆಗ್ತೀವಿ ಅಂತಿದೆ. ಅದಕ್ಕೆ ಬೇಕಾದ ಹಲವು ತಯಾರಿಗಳನ್ನು ಈ ಬಜೆಟ್ನಲ್ಲಿ ಮಾಡ್ಕೋಬೇಕಾಗಿದೆ ಅಂತ ಒಂದು ಲೆಕ್ಕಾಚಾರ. ಕಾರಣ ಚುನಾವಣೆ ಲೋಕಸಭೆದು ಇನ್ನೂ ದೂರ ಇರುವುದರಿಂದ ಮೋದಿ ಮತ್ತು ನಿರ್ಮಲಾ ಸೀತಾರಾಮನ್ ಕೆಲವು ಧೈರ್ಯವನ್ನು ತೋರಿಸ್ತಾರೆ ಅಂತ. ಭಾರತದ ಆರ್ಥಿಕ ವ್ಯವಹಾರಗಳು ಮತ್ತು ಆರ್ಥಿಕ ಪರಿಸ್ಥಿತಿಗೆ ಇವತ್ತು ಬೇಕಾಗಿರುವುದು ದೀರ್ಘಕಾಲಿಕ ರಿಫಾರ್ಮ್ಸೇ ಹೊರತು ಶಾರ್ಟ್ ಟರ್ಮ್ ರಿಫಾರ್ಮ್ಸ್ ಅಲ್ಲ ಅನ್ನುವಂತಹ ಹೆಚ್ಚು ಕಡಿಮೆ ನಿರ್ಧಾರಕ್ಕೆ ಎಲ್ಲರೂ ಬಂದಂತೆ ಕಾಣಿಸ್ತಾ ಇದೆ. ಅನ್ಲೆಸ್ ಯು ಅನ್ಲಾಕ್ ದೋಸ್ ಲಾಂಗ್ ಟರ್ಮ್ ರಿಫಾರ್ಮ್ಸಲ್ಲಿ ಅದರಲ್ಲಿ ಕೆಲವನ್ನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ಕೊಂಡಂಗೆ ಕಾಣಿಸ್ತಾ ಇದೆ. ಪರ್ಟಿಕ್ಯುಲರ್ಲಿ ಆನ್ ದಿ ಕೋಡಿಫಿಕೇಷನ್ ಆಫ್ ದಿ ಲೇಬರ್ ಲಾ ಸೈಡಲ್ಲಿರಬಹುದು, ಆರ್ ಮ್ಯಾರಿಟೈಮ್ ಲಾಸ್ನಲ್ಲಿ ಕೆಲವು ಕೋಡಿಫಿಕೇಷನ್ಸ್ ಇರಬಹುದು, ಆರ್ ಈವನ್ ಓಪನಿಂಗ್ ಅಪ್ ಆಫ್ ದಿ ಇನ್ಶೂರೆನ್ಸ್ ಸೆಕ್ಟಾರ್ಸ್ ಇರಬಹುದು. ಈ ಭಾಗಗಳಲ್ಲಿ ಕೆಲವು ಓಪನ್ ಅಪ್ ಮಾಡೋಕ್ಕೆ ಟ್ರೈ ಮಾಡ್ದಂಗೆ ಕಾಣಿಸ್ತಾ ಇದೆ. ಬಟ್ ದ ಸೀರಿಯಸ್ ಏಟ್ ಬೀಳ್ತಾ ಇರೋದು ನಮಗೆ ಫಾರ್ಮ್ ಲಾಸನ್ನು ತಂದರು, ಧೈರ್ಯ ಮಾಡ್ಕೊಂಡು ತಂದರು. ಬಟ್ ಅದಾದಮೇಲೆ ಬಂದಂಥ ಪ್ರತಿರೋಧದಿಂದ ವಾಪಸ್ ಹಿಂದಕ್ಕೆ ಹೊರಟೋಗಿದ್ದಾರೆ. ಆ್ಯಂಡ್ MSPs ಮೇಲ್ನೋಟಕ್ಕೆ ರೈತರಿಗೆ MSPಸು ಭಾಳ ಅಟ್ರಾಕ್ಟಿವ್ ಆಗಿ ಕಾಣಿಸಿದ್ರು. ಇನ್ನು ಲಾಂಗ್ ಟರ್ಮಲ್ಲಿ MSPs ಕೆನಾಟ್ ಸರ್ವೈವ್ ಅನ್ನೋ ಒಂದು ಒಪಿನಿಯನ್ ಇದೆ. ವಿ ಡೋಂಟ್ ನೋ ಹೌ ಇಟ್ ವಿಲ್ ವರ್ಕ್. ಬಟ್ ಕೆಲವು ಲಾಂಗ್ ಟರ್ಮ್ ರಿಫಾರ್ಮ್ಸನ್ನು ಈ ಸರ್ಕಾರ ಮಾಡ್ಕೊಳ್ಳದೆ ಹೋದರೆ ಮುಂದೆ ಗ್ರೋತ್ ಆಗೋದು ಅಷ್ಟು ಸುಲಭ ಇಲ್ಲ ಅನ್ನೋ ಒಂದು ಲೆಕ್ಕಾಚಾರ ಇದೆ.
ಭಾರತದ ಆರ್ಥಿಕ ವ್ಯವಸ್ಥೆ ಯಾಕೆ ಇಷ್ಟು ಸದೃಢವಾಗಿ ಕಾಣುತ್ತೆ ವಿಶ್ವದ ಎಲ್ಲ ಆರ್ಥಿಕ ಶಕ್ತಿಗಳು ಕುಗ್ಗುತ್ತಿರುವಂತಹ ಸಂದರ್ಭದಲ್ಲಿ? ಭಾರತದ ಆರ್ಥಿಕ ಶಕ್ತಿ ಅಂದರೆ ನಮ್ಮ ಪ್ರಗತಿಯ ಗತಿ ಏನಿದೆ ಈಸ್ ಆನ್ ಅನ್ ಆ್ಯಾವ್ರೇಜ್ ಬಿಟ್ವೀನ್ 6.8 to 7.2 ಆನ್ GDP ಏನಿದೆ ನಮ್ದು ಇವಾಗ ಸದ್ಯಕ್ಕೆ ಬಂದಿರೋದ್ರಲ್ಲಿ. ಗ್ರೇಟ್ನೆಸ್ ಏನು ಅಂತಂದರೆ ಭಾರತಕ್ಕೆ ವಿ ಲಾರ್ಜ್ಲಿ ಡಿಪೆಂಡ್ ಅವರ್ ಸೆಲ್ವ್ಸ್ ಆನ್ ಡೊಮೆಸ್ಟಿಕ್ ಕನ್ಸಂಪ್ಷನ್ ಬೇಸ್ಡ್ ಎಕಾನಮಿನೇ ಹೊರತು ತುಂಬ ದೊಡ್ಡ ಪ್ರಮಾಣದಲ್ಲಿ ಇದೆ, ಈಗ ಡೆವಲಪ್ ಆಗ್ತಾ ಇದೆ. ಆ್ಯಂಡ್ ವಿ ವಾಂಟ್ ಟು ಟ್ರಿಪಲ್ ಅವರ್ ಎಕ್ಸ್ಪೋರ್ಟ್ಸ್ ಬೈ 2030 2033ನಲ್ಲಿ ವಿ ಶುಡ್ ಟ್ರಿಪಲ್ ಅವರ್ ಎಕ್ಸ್ಪೋರ್ಟ್ಸ್ ವಿಚ್ ವಿಲ್ ಬಿ ರಫ್ಲಿ ಅರೌಂಡ್ $2.5 trillion ಆಗಬೇಕು. ಬಿಕಾಸ್ ಅವರ್ ಎಕ್ಸ್ಪೋರ್ಟ್ಸ್ ಆರ್ ರಫ್ಲಿ ಅರೌಂಡ್ $900 billion ಇವತ್ತು, ವಿಚ್ ಶುಡ್ ಗೋ ಟು 3 times ಅಂತಂದರೆ ಒಂದು 3 trillion-ಗೆ $2.5 trillion ಬಂದು ಕೂತ್ಕೋಬೇಕಾಗತ್ತೆ, ವಿಚ್ ಇಸ್ ನಾಟ್ ಎನ್ ಈಸಿ ಜಾಬ್ ಅದು. ಬಿಕಾಸ್ ಎ ವೆರಿ ಕಾಂಪಿಟೇಟಿವ್ ವರ್ಲ್ಡ್ ಈಸ್ ಎಮರ್ಜಿಂಗ್ ಔಟ್ ಬೇರೆ ಕಡೆಯಿಂದನೂ. ಹಾಗಾಗಿ ಏನಾಗುತ್ತೆ ಅಂತ ಗೊತ್ತಿಲ್ಲ, ಬಟ್ ನಮ್ಮದು ಡೊಮೆಸ್ಟಿಕ್ ಕನ್ಸಂಪ್ಷನ್ ಚೆನ್ನಾಗಿರೋದ್ರಿಂದ ನಾವು ಬಚಾವಾಗ್ತಾ ಇರೋಂಗಿದೆ. ಬಟ್ ಅಲ್ಟಿಮೇಟ್ಲಿ ವಿ ನೀಡ್ ಟು ಗೋ ಫಾರ್ ದಿ ಎಕ್ಸ್ಪೋರ್ಟ್ಸ್ ಆಲ್ಸೋ. ಈ ಎಲ್ಲದರ ಮಧ್ಯೆ ಎಡಬಿಡಂಗಿ ಸರ್ಕಾರಗಳು ಮತ್ತು ಎಡಬಿಡಂಗಿ ನಾಯಕರುಗಳು ಮತ್ತು ಐಲು ದೊರೆಗಳು ಡೊನಾಲ್ಡ್ ಟ್ರಂಪ್ ಥರನೇ ಇರಬಹುದು. ಇಟ್ ಕ್ಯಾನ್ ಬಿ ಎನಿಥಿಂಗ್. ಸೊ ಯು ಡೋಂಟ್ ನೋ ವಾಟ್ ಟೈಪ್ ಆಫ್ ಇಂಪ್ಯಾಕ್ಟ್ಸ್ ಥಿಂಗ್ಸ್ ಕ್ಯಾನ್ ಹ್ಯಾಪನ್. ಜಸ್ಟ್ ನಾವು ಇವತ್ತು ಬೆಳಿಗ್ಗೆ, ನಮಗೆ ಬೆಳಿಗ್ಗೆ ಅವರಿಗೆ ರಾತ್ರಿ, ಟ್ರಂಪ್ ಹ್ಯಾಸ್ ಅನೌನ್ಸ್ ನಾವು ವಿ ಆರ್ ಗೋಯಿಂಗ್ ಟು ಬೈ ವೆನೆಜುಲನ್ ಆಯಿಲ್ ಅಂತ. ಇಂಡಿಯಾ ಹ್ಯಾಸ್ ಅಗ್ರೀಡ್ ಟು ಬೈ ವೆನೆಜುಲನ್ ಆಯಿಲನ್ನು. ಇರಾನ್ ಆಯಿಲ್ಗೆ ಬದಲಾಗಿ ಭಾರತ ವೆನೆಜುಲಾದ ಕಚ್ಚಾ ತೈಲವನ್ನು ಪರ್ಚೇಸ್ ಮಾಡುತ್ತೆ ಅಂತ ಜಸ್ಟ್ ನಾವು ಡೊನಾಲ್ಡ್ ಟ್ರಂಪ್ ಅನೌನ್ಸ್ ಮಾಡಿದ್ದಾರೆ. ವಿಚ್ ಮೀನ್ಸ್ ಎಗೈನ್ ದೆರ್ ಆರ್ ಲಾಟ್ ಆಫ್ ಕಾಂಪ್ಲಿಕೇಶನ್ಸು ಅದರಿಂದ ಉದ್ಭವ ಆಗುವಂಥದ್ದು. ಸೊ ಹಾಗಾಗಿ ನಮ್ಮದಲ್ಲದೇ ಇರುವ ನಿರ್ಧಾರನ ಯಾರೋ ತೀರ್ಮಾನ ಮಾಡುವಂಥ ಹಂತಕ್ಕೆ ಕೆಲವು ವಿಚಾರಗಳಲ್ಲಿ ಹೋದಂಗೆ ಕಾಣಿಸ್ತಾ ಇದೆ. ಹಾಗಾಗಿ ಎಲ್ಲ ರೀತಿಯಲ್ಲಿ ಗೋಜಲು, ವಿಪರೀತವಾದ ಅಸ್ಥಿರತೆ ಮತ್ತು ಸುಂಕವನ್ನೇ ಅಸ್ತ್ರವಾಗಿ ಬಳಸಿಕೊಳ್ಳುವ ರಾಷ್ಟ್ರಗಳು, ವ್ಯಾಪಾರವನ್ನು ಯುದ್ಧವಾಗಿ ಪರಿಗಣಿಸುವಂತಹ ದೇಶಗಳು. ಹೀಗಾಗಿ ಬಹಳ ಸಂಕಷ್ಟ ಮತ್ತು ಸಂದಿಗ್ಧ ಸನ್ನಿವೇಶದಲ್ಲಿ ಈ ಬಜೆಟ್ ಮಂಡನೆ ಆಗ್ತಿದೆ ಅನ್ನೋದು ಬಹುಜನರ ಭಾವನೆ. ಐ ಹ್ಯಾವ್ ನೋ ಐಡಿಯಾ ವಾಟ್ ಮೈ ಗೆಸ್ಟ್ಸ್ ಥಿಂಕ್. ಲೆಟ್ ಮೀ ಸ್ಟಾರ್ಟ್ ಫ್ರಮ್ ಆಸ್ಕಿಂಗ್ ದಿ ಫಸ್ಟ್ ರೆಸ್ಪಾನ್ಸ್. ನಿಮ್ಮಿಂದನೇ ಸರ್, ಏನು ನಿಮ್ಮಿಂದ ಇನ್ನೊಂದು ಪ್ರಶ್ನೆ ಕೇಳ್ಕೊಂಡೆ ಶುರು ಮಾಡ್ಬೇಕು ಸರ್. ಇಷ್ಟೆಲ್ಲ ಗೋಜಲಗಳ ಮಧ್ಯದಲ್ಲಿ ನಿರೀಕ್ಷೆ ಇಟ್ಕೊಳ್ಬೇಕಾ ಬೇಡವಾ ಸರ್ ಸಾಮಾನ್ಯ ಜನ ಆಗಿದ್ದಾಗ? ನಿಮ್ಮ ಲೈಫಲ್ಲಿ ಗೋಜಲುಗಳಿಲ್ವಾ? ಲೈಫಲ್ಲಿ ಇದ್ದೇ ಇರುತ್ತೆ ಸರ್. ಓಕೆ, ನಿರೀಕ್ಷೆ ಇದೆಯಾ ಇಲ್ವಾ ನಿಮ್ಮ ಲೈಫಲ್ಲಿ? 100% ಇರುತ್ತೆ. ಇಟ್ ಅಪ್ಲೈಸ್ ಟು ಎ ಕಂಟ್ರಿ ಆಲ್ಸೋ. ಇಟ್ಕೊಳ್ಳೇಬೇಕು. ಹೌದು, ನಿರೀಕ್ಷೆ ಮತ್ತು ಆಸೆ ಇಲ್ಲದೆ ಹೋದರೆ ಮನುಷ್ಯ ಎವಾಲ್ವೇ ಆಗ್ತಿರಲಿಲ್ಲ. ಅವ್ನು ಈ ವುಡ್ ಹ್ಯಾವ್ ಬಿನ್ ಸ್ಟಿಲ್ ಕೋತಿ ಥರ ನೆಲದ ಮೇಲೆ ಕೈ ಹಿಡ್ಕೊಂಡು ಓಡಾಡ್ಕೊಂಡಿರುವ. ಎವಲ್ಯೂಷನ್ ಹ್ಯಾಪನ್ಡ್ ಔಟ್ ಆಫ್ ಹ್ಯೂಮನ್ ಇದು ಆಸೆ ಮತ್ತು ದುರಾಸೆಯಿಂದ. ಅದರಿಂದ ಅವನು ಎದ್ದು ನಿಂತ್ಕೊಂಡ್ಮೇಲೆ ನಿಧಾನಕ್ಕೆ ಮಾಂಸವನ್ನು ತಿನ್ನೋದು ಕಲಿತ, ಮಾಂಸದಿಂದ ಬ್ರೈನ್ ಡೆವಲಪ್ ಆಯಿತು ಅಂತ ಒಂದು ಥಿಯರಿ. ಹೀಗೆ ಅಲ್ವಾ? ಹಾಗಾಗಿ ಎವಲ್ಯೂಷನ್ ಆಗಿದ್ದೆ. ಹಾಗಾಗಿ ನಿಮ್ಗೆ ಆಸೆನೇ ಇಲ್ದಿದ್ರೆ ಹೇಗೆ ಸಾಧ್ಯ? ಸೊ ಅದರ ಮಧ್ಯದಲ್ಲಿ ಒಂದು ಆಸೆ ಇಟ್ಕೊಳ್ಬೋದು ಸರ್. ಯುರೋಪ್ ಒಕ್ಕೂಟದಿಂದ ನಮ್ಮದು ಒಪ್ಪಂದ ಏನಾಗಿದೆ, ಅದರಿಂದ ಹೊಸ ಆಸೆಗಳು ಚಿಗುರುಡುವಂಥ ಒನ್ FTA ಡಸ್ ನಾಟ್ ಡಿಕ್ಟೇಟ್ ಎ ಕಂಟ್ರೀಸ್ ಎಕಾನಮಿ ಅಲ್ಲ. ಓಕೆ, ಒಂದು FTA ಫ್ರೀ ಟ್ರೇಡ್ ಅಗ್ರಿಮೆಂಟ್ ಯುರೋಪರು ಹಾಕ್ಕೊಳ್ಳಿ, ಯಾರ ಜೊತೆನಾರು ಹಾಕ್ಕೊಳ್ಳಿ, ಅದು ಡಿಕ್ಟೇಟ್ ಮಾಡುತ್ತೆ ಅಂತ ಹೇಳೋಕ್ಕಾಗಲ್ಲ. ಇಟ್ ಕುಡ್ ಫೆಸಿಲಿಟೇಟ್ ಫರ್ದರ್ ಹೆಲ್ಪ್ ಆಗ್ಬೋದು, ನಾನು ಇಲ್ಲ ಅಂತ ಹೇಳಲ್ಲ. ಓಕೆ, ಯುರೋಪ್ದು EU FTA ಏನಿದೆ, ಇದು ಫೈನ್ ಪ್ರಿಂಟನ್ನು ನಾನು ಇನ್ನೂ ಪೂರ್ತಿ ಓದಬೇಕು. ಫೈನ್ ಪ್ರಿಂಟಲ್ಲಿ ಯಾವಾಗಲೂ ನೀವು ಹೇಳಿದ್ದೆಲ್ಲ ಇದೆ ಅಂತ ಅಂದ್ಕೊಳ್ಳೋ ಆಸೆ ಪಡಬೇಕಾಗಿಲ್ಲ. ಓಕೆ ಓಕೆ ಬಟ್ ಒಂದಂತೂ ನಿಜ, ಇಟ್ ವಿಲ್ ಹೆಲ್ಪ್ ಅಸ್ ಇನ್ ಸರ್ಟನ್ ವೇ ಆಫ್ ಡೈವರ್ಸಿಫಿಕೇಶನ್ ಆಫ್ ಅವರ್ ಎಕ್ಸ್ಪೋರ್ಟ್ಸನ್ನು. ನಮಗಾಗ್ತಾ ಇದ್ದಂತಹ ಪ್ರೆಷರ್ ಏನಿತ್ತು ಅಮೆರಿಕನ್ ಟ್ಯಾರಿಫ್ ಇದರಿಂದ, ಅದೊಂದಷ್ಟು ಡೈವರ್ಸಿಫಿಕೇಶನ್ ಆಗುತ್ತೆ ಮತ್ತು ಲಾರ್ಜರ್ ಮಾರ್ಕೆಟ್ಸನ್ನು ಫ್ಯೂಚರ್ಗೆ ಬಿಲ್ಡ್ ಮಾಡ್ಕೊಳ್ಳೋಕೆ ಹೆಲ್ಪ್ ಆಗುತ್ತೆ. ಬಿಕಾಸ್ ಇಟ್ಸ್ ಎ ಯೂನಿಯನ್ ಆಫ್ 27-28 ದೇಶದ್ದು. ನಮಗೆ ಲಾರ್ಜರ್ ಮಾರ್ಕೆಟ್ಸನ್ನು ಬಿಲ್ಡ್ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಮಾಡಿಕೊಡುತ್ತೆ, ನಾನು ಇಲ್ಲ ಅಂತ ಹೇಳಲ್ಲ, ಇವತ್ತಲ್ಲ ನಾಳೆ. ಬಟ್ ದಿ ಟ್ರಬಲ್ ಈಸ್ ಇನ್ ಯುರೋಪ್. ಆ್ಯಕ್ಚುಲಿ ಯುರೋಪ್ದು ಡೊಮೆಸ್ಟಿಕ್ ಕನ್ಸಂಪ್ಷನ್ ಈಸ್ ವೆರಿ ಲೋ, ಬಿದ್ದೋಗಿದೆ. ಕನ್ಸ್ಯೂಮರ್ ಕಾನ್ಫಿಡೆನ್ಸ್ ಈಸ್ ವೆರಿ ಲೋ. ಸ್ಪೆಂಡಿಂಗ್ ಕೆಪಾಸಿಟಿ ಬಿದ್ದೋಗಿದೆ ಅವ್ರಗಳಿಗೆ, ಅವ್ರ ಎಕಾನಮಿಗಳಲ್ಲಿ ಭಾಳ ದೇಶಗಳದ್ದು, ಎಕ್ಸೆಪ್ಟ್ ಇನ್ಕ್ಲೂಡಿಂಗ್ ಜರ್ಮನಿ ವಿಚ್ ಇಸ್ ದೇರ್ ಲಾರ್ಜೆಸ್ಟ್ ಎಕಾನಮಿ ಇನ್ EU. ಜರ್ಮನಿ ಇಸ್ ದ ಲಾರ್ಜೆಸ್ಟ್ ಎಕಾನಮಿ EUಗೆ. ಅವರೇ ಕಷ್ಟಪಡ್ತಾ ಇದ್ದಾರೆ. ಹಾಗಾಗಿ ಅವರು ಇಂಪ್ರೂವ್ ಆಗಬೇಕು, ನಾವಾಗಬೇಕು ಅನ್ನೋದಾದರೆ. ಸೊ ಹೆಲ್ಪ್ ಆಗಲ್ಲ ಅಂತ ಹೇಳಲ್ಲ, ಬಟ್ ಅದೇ ಮದ್ದು, ಅದೇ ಸಂಜೀವಿನಿ, ಅದೇ ನಿಮ್ಮ ದೇಶನ ಉದ್ಧಾರ ಮಾಡಿಬಿಡುತ್ತೆ ಅಂತ ಐ ಕಾಂಟ್ ಸೆ. ಬಟ್ ಕೃಷಿ ಸೆಕ್ಟರ್ಗಳಿಗೆ ಹೆಚ್ಚಿನ ಒತ್ತು ಈ ಬಾರಿ ಸಿಗಬಹುದು ಅನ್ನುವಂಥ ನಿರೀಕ್ಷೆ ಬಹುದೊಡ್ಡದಾಗಿದೆ. ಎಕನಾಮಿಕಲ್ ಸರ್ವೆ ವಿಚಾರದಲ್ಲಿ ಬರೋದಾದರೆ ಸರ್, ಎರಡು ಸೆಕ್ಟರ್ಗಳಲ್ಲಿ ನೋಡೋದಾದರೆ ಇನ್ನೇನು ಒತ್ತು ಕೊಡ್ತಾರೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಕೃಷಿನಲ್ಲಿ. ಈಗ
ಯು ಆರ್ ಗಿವನ್ ಆಲ್ಮೋಸ್ಟ್ 80%, 60, 70% ಆಫ್ ಪ್ರಾಡಕ್ಟ್ಸ್ಗೆ MSP ಕೊಟ್ಟಾಗಿದೆ ನೀವು MSP ಕೊಟ್ಬಿಟ್ಟಿದ್ದೀರಿ. ಇನ್ನು ಕನ್ಸೆಷನ್ಸ್ ಆ್ಯಂಡ್ ರಿಬೇಟ್ಸ್ ಕೊಟ್ಕೊಂಡು ಹೋಗಬೇಕಾಗತ್ತೆ. ನೀವು ಲಾರ್ಜರ್ ದಿ ಕನ್ಸೆಂಟ್ಸ್ ಆ್ಯಂಡ್ ರಿಬೇಟ್ಸ್ ಕೊಡ್ತಾ ಇದ್ದಂಗೆಲ್ಲ ಅದಕ್ಕೆ ಎಂಡೇ ಇಲ್ಲ. ಅದಕ್ಕೆ ನೀವು ಇನ್ನೇನು ಕೊಡ್ಬೋದು? ಓಕೆ, ಸೊ ಇರಿಗೇಷನಲ್ ಫೆಸಿಲಿಟೀಸಿನ ಅಪ್ ಮಾಡಬೇಕು. ಇರಿಗೇಷನಲ್ ಫೆಸಿಲಿಟೀಸಿನ ಅಪ್ ಮಾಡೋಕ್ಕೆ ಭಾಳ ರಾಜ್ಯಗಳಲ್ಲಿ ಇರಿಗೇಷನ್ ಫೆಸಿಲಿಟಿ ಅಪ್ ಮಾಡೋಕ್ಕೆ ಜಾಗನೇ ಇಲ್ಲ. ದೇರ್ ಈಸ್ ನೋ ವಾಟರ್, ನೀರಿಲ್ಲ. ಎಕ್ಸೆಪ್ಟ್ ವಾಟ್ ದೇ ಆರ್ ಟ್ರೈಯಿಂಗ್ ಟು ಡೂ, ಇಂಡಸ್ ಇದನ್ನು ಕ್ಲೋಷರ್ ಮಾಡ್ತಾ ಇರೋದ್ರಿಂದ ಅಲ್ಲೊಂದು 2-3 ರಿವರ್ಗಳನ್ನು, ರಾವಿ ಮತ್ತು ಬಿಯಾಸು ಮತ್ತು ಇಂಡಸ್ ಇದರಲ್ಲಿ ಬರ್ತಾ ಇರೋದ್ರಿಂದ ಬೇಸಿನಲ್ಲಿ ರಿವರ್ ಸಿಗ್ತಾ ಇರೋದ್ರಿಂದ ಒಂದು ಏನಾದ್ರು ಮಾಡ್ಬೋದು ಇರೋದು. ಕೆಲವು ಕಡೆ ಇಲ್ಲ. ಈಗ ಓಲ್ಡ್ ಮೈಸೂರು ಕರ್ನಾಟಕದಲ್ಲಿ ಏನು ಇರಿಗೇಷನ್ ಮಾಡ್ತೀರಿ ನೀವು? ಜಾಗನೇ ಇಲ್ಲ ಇಲ್ಲಿ ನಿಮಗೆ. ಯು ಹ್ಯಾವ್ ನೋ ಸ್ಪೇಸ್. ಓಕೆ, ವಾಟರ್ ಇಲ್ಲ, ರಿವರ್ ಇಲ್ಲ, ನೀರಿಲ್ಲ. ಹಾಗಾಗಿ ಸ್ಪೆಸಿಫಿಕಲಿ ಅಗ್ರಿಕಲ್ಚರಲ್ಲಿ ಆಗಬೇಕಾಗಿರೋದು ನನ್ನ ಪ್ರಕಾರ ನಮ್ಮದು ಪ್ರೊಡಕ್ಷನ್ ಇಂಪ್ರೂವ್ ಆಗಬೇಕು, ಈಲ್ಡ್ ಇಂಪ್ರೂವ್ ಆಗಬೇಕು, ನಮ್ಮದು ಎಕ್ಕಾಮಕ ಇಂಪ್ರೂವ್ ಆಗಬೇಕು ಈಲ್ಡ್. ನಮ್ಮದು ಈಲ್ಡ್ ಈಸ್ ನಾಟ್ ಗುಡ್ ಭಾಳ ಕಡೆಗಳಲ್ಲಿ. ಅದಾದರೆ ಆಗ್ಬೋದೇನೋ. ಅದು ಬಿಟ್ಟರೆ ಜನರಲ್ ಸಪೋರ್ಟ್ ಟು ಅಗ್ರಿಕಲ್ಚರು ಕೊಟ್ಟೇ ಕೊಡ್ತಾರೆ, ಮತ್ತು ಅದನ್ನು ನೆಗ್ಲೆಕ್ಟ್ ಮಾಡಿ ಬದುಕಿರುವಂತಹ ಸರ್ಕಾರ ಎಲ್ಲೂ ಇಲ್ಲ. ಅದನ್ನು ಬದುಕಿನೇ ಆ ಕಾರಣಕ್ಕೇ ಮೋದಿ ಆಗಲಿ ಯಾರೇ ಆಗಲಿ ಸರ್ಕಾರದವರು ಮೊನ್ನೆ EU ಅಗ್ರಿಮೆಂಟಲ್ಲೂ ಅಗ್ರಿಕಲ್ಚರ್ ಮತ್ತು ಡೈರಿನ ಆಚೆ ಇಟ್ಕೊಂಡಿದ್ದಾರೆ. ದಿಸ್ ಈಸ್ ಎಕ್ಸಾಕ್ಟ್ಲಿ ದಿ ಪ್ರಾಬ್ಲಮ್ ವಿತ್ ಅಮೆರಿಕನ್ ಟ್ರೇಡ್ ಅಗ್ರಿಮೆಂಟಲ್ಲಿ ನಡೀತಾ ಇರೋದು, ಗಲಾಟೆ ಆಗ್ತಿರೋದು. ಅವ್ರಿಗೂ ಅಗ್ರಿಕಲ್ಚರ್ನಲ್ಲಿ ನಮ್ಮ ಮಾರ್ಕೆಟ್ ಓಪನ್ ಮಾಡಿಕೊಡಿ ಅಂತ ಅವರು, ನಾವು ಮಾಡಿಕೊಡಲ್ಲ ಅಂತ. ಡೈರಿ ಓಪನ್ ಮಾಡಿ ಅಂತ ನಾವು ಡೈರಿ ಓಪನ್ ಮಾಡಲ್ಲ ಅಂತ. ಇದೇ ಅಲ್ಲಿ ಗಲಾಟೆ ಇರೋ ಒನ್ ಆಫ್ ದ ಮೇಜರ್ ಇಶ್ಯೂಸ್ ವಿತ್ ಅಮೆರಿಕನ್ ಟ್ರೇಡ್ ನೆಗೋಸಿಯೇಷನ್ಸಲ್ಲಿ ಅದೇನೇನೆ. ಹಾಗಾಗಿ ಭಾಳ ದೊಡ್ಡದಾಗಿ ಮಾಡೋಕ್ಕಾಗತ್ತೆ ಅನ್ಕೋತಾ ಇಲ್ಲ ನಾನು. ಒಂದಿಷ್ಟು ಸಪೋರ್ಟ್ ಸಿಸ್ಟಮ್ಸ್ ಬರಬಹುದು. ಬಟ್ ಎಕನಾಮಿಕಲ್ ಸರ್ವೆ ನೋಡಿದಾಗ ಬೆಲೆ ಏರಿಕೆ ಆಗುವಂಥದ್ದು, ಹಣದುಬ್ಬರದ ಹೊಡೆತಗಳು ಜಾಸ್ತಿ ಇಲ್ಲ ಅನ್ನುವಂಥದ್ದು ಲೆಕ್ಕ ಹಿಡಿದೆ. ಅಷ್ಟೊಂದು ಸರ್ವೈವ್ ಆಗ್ತಾ ಇದೀವಿ ಸರ್ ನಮ್ಮ ಇಂಡಿಯಾ. ಇನ್ಫ್ಲೇಷನ್ ಹ್ಯಾಸ್ ಬಿನ್ ಲಾರ್ಜ್ಲಿ ಅಂಡರ್ ಕಂಟ್ರೋಲ್. ಲಾರ್ಜ್ಲಿ ಅಂಡರ್ ಕಂಟ್ರೋಲ್. ಯು ಕಾಂಟ್ ಸೇ ಅದು ಔಟ್ ಆಫ್ ದಿ ಹ್ಯಾಂಡ್ ಹೋಗ್ಬಿಟ್ಟಿದೆ ಅಂತ ಏನು ಹೇಳಲಿಕ್ಕೆ ಆಗ್ತಾ ಇಲ್ಲ. ಓಕೆ, ಇಟ್ಸ್ ಲಾರ್ಜ್ಲಿ ಅಂಡರ್ ದಿ ಕಂಟ್ರೋಲ್ ಇನ್ ಲಾಸ್ಟ್ 2 ಫಿನಾನ್ಷಿಯಲ್ಸಲ್ಲಿ ನನ್ನ ಲೆಕ್ಕಾಚಾರದಲ್ಲಿ. ಬಟ್ ಔಟ್ ಆಫ್ ಕಂಟ್ರೋಲ್ ಹೋಗಬಾರ್ದು ಅಂತ ಅಂದ್ಕೊಂಡು ಕೂತ್ಕೋಬೇಕಾಗಿಲ್ಲ ನೀವು. ಇಟ್ ಕ್ಯಾನ್ ಕ್ವಿಕ್ಲಿ ಗೋ ಆ್ಯಕ್ಚುಲಿ. ಅದರದ್ದು ಒಂದು ಭಯ ಇದೆಯಲ್ಲ ಸರ್, ಎಕನಾಮಿಕಲ್ ಸರ್ವೆಯಲ್ಲಿ ಹೇಳಿದ್ದಾರೆ ಪ್ರಪಂಚದಲ್ಲಿ ಆಗಬಹುದು ಅಂತೇಳಿ. ಆಗ್ಬೋದು, ನಾನು ಆಗಲ್ಲ ಅಂತಲ್ಲ. ಎಕಾನಮಿ ಮೇಲೆ ಎಫೆಕ್ಟ್ ಆಗುತ್ತೆ. ಗೆಸ್ಟ್ಗಳದ್ದು ಒಪಿನಿಯನ್ ತೊಗೊಂಬಿಡಿ, ಲೇಟ್ ಆಗುತ್ತೆ, ಓಕೆ ತಗೊಳ್ಳಿ. ಬಟ್ ಒಂದು ಹೇಳ್ಬಿಡ್ತೀನಿ, ಭಾರತದಲ್ಲಿ ತನ್ನ ದೈನಂದಿನ ಜೀವನದಲ್ಲಿ ನಮ್ಮ ಸಿಟಿಸನ್ಸು ಇನ್ಫ್ಲೇಷನನ್ನು ಅಕಾಮಡೇಟ್ ಮಾಡ್ಕೊಂಡು ಲೈಫ್ ನಡೆಸೋದೇ ಭಾಳ ಕಡಿಮೆ. ನಮ್ಮಲ್ಲಿ ಅವರ ಇನ್ಫ್ಲೇಷನ್ ತಲೆನೇ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ಅಲ್ಲ, ಸಾಮಾನ್ಯ ಜನರಿಗೆ ಬೆಲೆ ಏರಿಕೆ ಜ್ಞಾನನೇ ಇಲ್ಲ ಅದರದ್ದು ನನ್ನ ಪ್ರಕಾರದಲ್ಲಿ. ಓಕೆ, ದೇ ಜಸ್ಟ್ ಡೋಂಟ್ ಕೇರ್, ನಾರ್ ದೇ ಡೋಂಟ್ ವಾಂಟ್ ಇಟ್, ನಾರ್ ದೇ ಡೋಂಟ್ ಅಂಡರ್ಸ್ಟ್ಯಾಂಡ್. ಯಾವುದೋ ಒಂದದು. ಹೌ ಮೆನಿ ಆಫ್ ಯು ಥಿಂಕ್ ಆಫ್ ಇನ್ಫ್ಲೇಷನ್ ವೆನ್ ಯು ಡೂ ಯುವರ್ ಡೈಲಿ ಲೈಫ್? Of course, there is an inflation of 4.5% or 3.7%. ಎಷ್ಟಿದೆ ಇನ್ಫ್ಲೇಷನ್? Actually, ಇವಾಗ ಕಮ್ಮಿ ಇದೆ, 1.8 ಇದೆ. But it should be around 4%. ಅಲ್ಲ, ನೀವು ಇದನ್ನ ತಗೋಬೇಕು. ಆಕ್ಚುಯಲ್ 4% should ಅರೌಂಡ್ be 4% ಇನ್ಫ್ಲೇಷನ್ ಹಾಕ್ಕೊಳ್ಳಿ ನೀವು. ಓಕೆ, 4% ಇನ್ಫ್ಲೇಷನ್ ಈಸ್ ಆಕ್ಚುಯಲಿ ಬ್ರಿಂಗಿಂಗ್ ಯುವರ್ ಡೆಪಾಸಿಟ್ ರೇಟ್ಸ್ ಟು 1% ಆಫ್ ಇಂಟ್ರೆಸ್ಟ್ ಅಷ್ಟೇ. ಫಾರ್ ಎಕ್ಸಾಂಪಲ್, ಇಫ್ ಯು ಕೀಪ್ 1 crore ಡೆಪಾಸಿಟ್ಸ್ ಇನ್ ಬ್ಯಾಂಕ್, ದಿ ಬ್ಯಾಂಕ್ಸ್ ಆರ್ ಈಲ್ಡಿಂಗ್ ಯು ಅರೌಂಡ್ 6% ಅಂತ ಇಟ್ಕೊಳ್ಳಿ. ನೀವು ಇಫ್ ಯು ಆರ್ ಆನ್ ಇನ್ ಇನ್ಕಮ್ ಟ್ಯಾಕ್ಸ್ ಸ್ಲ್ಯಾಬಲ್ಲಿ ಇದ್ದರೆ ಅಪ್ಪಿ ತಪ್ಪಿ 1.25% ಅದ್ರಲ್ಲಿ ಹೊರಟೋಗಿರುತ್ತೆ. ಇದು ಟ್ಯಾಕ್ಸ್ ಆನ್ ಇಂಟ್ರೆಸ್ಟಲ್ಲಿ ಹೊರಟೋಗಿರುತ್ತೆ. ಸೊ ನಿಮ್ಗೆ ಅಲ್ಟಿಮೇಟ್ಲಿ ಸಿಕ್ಕೋದು ಒಂದು 5% ಸಿಕ್ಬೋದಲ್ಲಿ. 5%ಗೆ 4% ಇನ್ಫ್ಲೇಷನ್ ಹೊರಟೋದ್ರೆ ಆ್ಯಕ್ಚುಲಿ ಯುವರ್ ಈಲ್ಡ್ ಈಸ್ 1% ಹಂಗಾರೆ ನಿಮ್ಮ ಈಲ್ಡ್. ಆ್ಯಕ್ಚುಲಿ ಯು ಆರ್ ಆನ್ ಎ ಝೀರೋ ಲೆವೆಲಲ್ಲಿ ಇದ್ದೀರಿ. ನಮ್ಮ ಜನಕ್ಕೆ ಅದು ಅರ್ಥ ಆಗಲ್ಲ, ಅರ್ಥ ಆಗಬೇಕಾಗಿಲ್ಲ. ನೀವು ಗೋಧಿನೋ ಬೇಳೆನೋ ತೊಗೊಳಕ್ಕೆ ಹೋದಾಗ 4% ಇನ್ಫ್ಲೇಷನ್ ಅದರಲ್ಲಿ ಇದ್ದರೆ, ಅದರಲ್ಲಿ ಒಂದು ಇನ್ಪುಟ್ ಆಗಿ ಕೂತಿದ್ರೆ ನೀವು ತಲೆನೇ ಏನು ಗೋಧಿ ರೇಟ್ ಜಾಸ್ತಿ ಆಗ್ಬಿಟ್ಟಿದೆ ಅಷ್ಟೇ ಏನು ₹3 ಜಾಸ್ತಿ ಮಾಡ್ಬಿಟ್ಟಿಯಾನಪ್ಪ ಕೆಜಿಗೆ ಅಂದ್ಬಿಟ್ಟು ಮನೆಗೆ ಬಂದ್ಬಿಡ್ತೀರಿ ಅಷ್ಟೇ ನೀವು. ದಟ್ಸ್ ಅ ಪ್ರಾಬ್ಲಮ್. ಎಸ್.